ಎಲ್ರಿಗೂ ನಮಸ್ಕಾರ. ನಾನು ಕಲಾ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲರಿಗೂ ಒಂದೇ ಚಿಂತೆ. ಯಾವ ಥರ ಸೀರೆ ಉಡಿಸ್ಬೋದು, ಯಾವ ಥರ ನಾವು ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಎಲ್ಲ ಯೋಚನೆ ಮಾಡಿಕೊಂಡು ವಿಡಿಯೋಗಳ್ನೆಲ್ಲ ನೋಡ್ತಾ ಇರ್ತೀರ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಪಾತ್ರೆ ತೊಗೊಬೇಕು, ಯಾವ ಸೈಜ್ ಬಿನ್ಗೆ ತೊಗೊಬೇಕು, ಹಾಗೆ ಕಡ್ಡಿನ ಯಾವ ರೀತಿ ಕಟ್ಕೊಬೇಕು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಪಾತ್ರೆ, ಗುಂಡಾಗಿರೋ ಪಾತ್ರೆನ ತೊಗೊಬೇಕಾಗುತ್ತೆ. ಇದು 4 ಸೈಜು, ಅಂದರೆ 3 ಸೈಜ್ ಇರುತ್ತೆ. 2 2 3 4 5 ಸೈಜ್ ಇರುತ್ತೆ. 5 ಅಂದರೆ ತುಂಬ ದಪ್ಪ ಆಗುತ್ತೆ, 3 ಅಂದರೆ ಒಂದು ಸ್ವಲ್ಪ ಸಣ್ಣ ಆಗುತ್ತೆ. 4ನೇ ಸೈಜು ನಾನು ತೊಗೊಂಡಿದ್ದೀನಿ ನೋಡಿ. ಈ ಥರ ತೊಗೊಂಡ್ರೆ ಒಂದು ಬಿನ್ಗೆ, ಸಿಂಗಲ್ ಬಿನ್ಗೆನ ನೋಡಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿ ಹೇಗೆ ಕಟ್ಟೋದು ಮತ್ತು ಇದಕ್ಕೆ ಬ್ಲೌಸ್ ಪೀಸ್ ಹೇಗೆ ಸುತ್ತೋದು ಅಂತ ಅಂದ್ಬಿಟ್ಟು ಇವತ್ತು ನೋಡ್ಕೊಂಬರೋಣ ಬನ್ನಿ. ತುಂಬ ಈಸಿಯಾಗಿ ನಾವು ವರಮಹಾಲಕ್ಷ್ಮಿ ದೇವಿಗೆ ರೆಡಿ ಮಾಡ್ಕೊಬೋದು. ಈ ಥರ ಮಾಡಿ ಇಟ್ಕೊಂಬಿಟ್ರೆ ನೋಡಿ. ನಾನು ಕಡ್ಡಿ ಕಟ್ಟೋದಕ್ಕೆ ಒಂದು ಬಿನ್ಗೆ ತೊಗೊಂಡಿದ್ದೀನಿ, ತಾಮ್ರದ ಬಿನ್ಗೆ ತೊಗೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ. ಇದು ನನಗೆ ಒಂದು ಸ್ವಲ್ಪ ಸಿಕ್ತು, ಈ ಥರ ಬಟ್ಟೆ ತೊಗೊಂಡಿದ್ದೀನಿ. ನೀವು ಬ್ಲೌಸ್ ಪೀಸು, ಹೊಸ ಬ್ಲೌಸ್ ಪೀಸ್ ಇದ್ದರೆ ಆ ಬ್ಲೌಸ್ ಪೀಸ್ನ ತೊಗೊಳ್ಳಿ. ಇದು 12 ಇಂಚಿದೆ ಕಡ್ಡಿ, 12 ಇಂಚಿದೆ. ಆ ಥರ 12ರಿಂದ 13 ಇಂಚು, 11 ಇಂಚಿದ್ರೆ ಒಂದು ಸ್ವಲ್ಪ ಆಗುತ್ತೆ. ಆದರೆ ಜಾಸ್ತಿ 12 13 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. 14 15 ಎಲ್ಲ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಹೀಗೆ ಕಡ್ಡಿಯಲ್ಲಿ ಟೈಟಾಗಿ ನಾನು ಸುತ್ಕೊತಾ ಇದ್ದೀನಿ ನಾನು ತೊಗೊಂಡಿರೋ ಬಟ್ಟೆನ. ಆದಷ್ಟು ಎಲ್ಲರಿಗೂ ಎಲ್ಲ ಬಟ್ಟೆಗಳು ಚೆನ್ನಾಗಿ ಫ್ರೆಶ್ ಆಗಿರೋದೇ ತೊಗೊಬೇಕಾಗುತ್ತೆ ನೋಡಿ. ಬ್ಲೌಸ್ ಪೀಸಲ್ಲಿ ತೊಗೊಳೋದು ಬೆಟರ್ ಅನಿಸುತ್ತೆ. ನಾನು ಈಗ ಒಂದು ಸ್ವಲ್ಪ ಇಲ್ಲಿ ಉಳಿದಿರೋ ಬಟ್ಟೆಗಳು, ನಾವು ಹೊಲಿಸಿದ್ವಲ್ಲ ಅದರೊಳಗೆ ಉಳಿದಿರೋ ಬಟ್ಟೆನ ನಾನು ತೊಗೊಂಡಿದ್ದೀನಿ. ಈಗ ತೊಗೊಂಡಾದ್ಮೇಲೆ ನೀಟಾಗಿ ಟೈಟಾಗಿ ಬಟ್ಟೆಯಿಂದ ಸುತ್ತಕೊಂಡು ಒಂದು 4 ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಥರ ಟೈಟಾಗಿ ಸುತ್ತಕೊಂಡು ಬಟ್ಟೆಯಲ್ಲಿ ನಾವು ಕಡ್ಡಿನ ರೆಡಿ ಮಾಡಿಕೊಂಡ್ರೆ ಒಂದೊಂದು ಸಿಬ್ರೆಲ್ಲ ಎದ್ದಿರುತ್ತಲ್ವ ಕಡ್ಡಿಲಿ, ಆವಾಗ ನಮಗೆ ಹೊಸ ಸೀರೆಗಳೆಲ್ಲ ಲಕ್ಷ್ಮೀ ದೇವಿಗೆ ಉಡಿಸಿರ್ತೀವಲ್ಲ ಆ ಸೀರೆಗಳು ಡ್ಯಾಮೇಜ್ ಆಗೋದಿಲ್ಲ ಮತ್ತು ಎಳೆಯೆಲ್ಲ ಎಳ್ಕೊಂಬರೋದಿಲ್ಲ. ಅದಕ್ಕೋಸ್ಕರ ಎಳೆ ಎಳ್ಕೊಂಬರಬಾರ್ದು ಮತ್ತು ಫ್ರೀಯಾಗಿ ನಾವು ಸೀರೆ ಎಲ್ಲ ಉಡ್ಸೋದಕ್ಕೆಲ್ಲ ಈಸಿ ಆಗಬೇಕು, ಫ್ರೀಯಾಗಿರಬೇಕು ಆ ಸೀರೆ ಅಂತಂದರೆ ನೋಡಿ ಈ ಥರ ಬಟ್ಟೆನ ಸುತ್ಕೊಳ್ಳಿ ಕಡ್ಡಿಗೆ. ಆವಾಗ ಬೆಸ್ಟು, ಆರಾಮಾಗಿ ನಾವು ಸುತ್ಕೊಬೋದು ನೋಡಿ. ಈಗ ಕಡ್ಡಿನ ನಾನು ಬಿಂದಿಗೆಯ ಕಂಠಕ್ಕೆ ಸುತ್ತುತ್ತಾ ಇದ್ದೀನಿ. ಆದಷ್ಟು ಒಬ್ಬರು ಹಿಡ್ಕೊಂಡು ಇನ್ನೊಬ್ಬರು ಕಟ್ಟಿದ್ರೆ ತುಂಬ ಚೆನ್ನಾಗಿ ನಾವು ಟೈಟಾಗಿ ಕಟ್ಕೊಬೋದು. ಕಡ್ಡಿ ಅಳ್ಳಾಡಬಾರ್ದು, ಯಾವುದೇ ಕಾರಣಕ್ಕೂ ಕಡ್ಡಿ ಅಳ್ಳಾಡಬಾರ್ದು. ನೋಡಿಕೊಂಡು ನೀವು ಟೈಟಾಗಿ ಕಟ್ಕೊಳ್ಳಿ ನೋಡಿ. ಒಂದು ಸ್ವಲ್ಪನೂ ಅಳ್ಳಾಡ್ತಾ ಇಲ್ಲ, ಆ ಥರ ಕಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ. ಈ ರೀತಿ ಒಂದು 3 ದಿವಸದೊಳಗಡೆ ನಾವು ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತಂದಾಗ ಒಂದು 3 ದಿವಸದೊಳಗಡೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಮಾಡೋದಕ್ಕೆ, ಹಬ್ಬನ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಈಗ ಅದಾದಮೇಲೆ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಅದೇ ಬಟ್ಟೆ ತೊಗೊಂಡಿದ್ದೀನಿ. ಕಲರ್ ಚೆನ್ನಾಗಿದೆಯಲ್ವ ಅಂತಂದ್ಬಿಟ್ಟು ಈ ಬಿಂದಿಗೆಗೆ ಸುತ್ತೋದಕ್ಕೆ ಕರೆಕ್ಟಾಗಿದೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೀವು ಆದಷ್ಟು ಈ ಥರ ಎಲ್ಲ ಬಟ್ಟೆಗಳು ಸಿಗಲಿಲ್ಲ ಅಂದರೆ ಉಳಿದಿರುತ್ತಲ್ವ, ನಾವು ಹೊಲ್ಸೋದಕ್ಕೆ ಹೋದಾಗ ಉಳಿದಿರುತ್ತಲ್ಲ ಆ ಬಟ್ಟೆನ ತೊಗೊಂಡು ನಾನು ಮಾಡ್ತಾಯಿರೋದು. ಆದಷ್ಟು 2 ಬ್ಲೌಸ್ ಪೀಸ್ ತೊಗೊಂಡು ಒಂದು ಕಡ್ಡಿ ಸುತ್ತೋದಕ್ಕೆ ಮತ್ತು ಇನ್ನೊಂದು ಬಿಂದಿಗೆ ಸುತ್ತೋದಕ್ಕೆ ತೊಗೊಂಡ್ರೆ ಸಾಕಾಗುತ್ತೆ. ಹೊಸ ಬ್ಲೌಸ್ ಪೀಸೇ ತೊಗೊಬೇಕು, ಹಳೇದು ಮತ್ತು ಬೇರೆಯವರೆಲ್ಲ ಮಡ್ಲಿಕ್ಕಿಗೆಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ತೊಗೊಬಾರ್ದು. ನಾವು ಅಂಗಡಿಯಿಂದ ತೊಗೊಂಬಂದೆ ಸುತ್ಕೊಬೇಕಾಗುತ್ತೆ ನೋಡಿ. ಈ ಥರ ನೀಟಾಗಿ ಟೈಟಾಗಿ ಸುತ್ಕೊಳೋದು. ಅಂದರೆ ಇನ್ನೊಂದು ಬ್ಲೌಸ್ ಪೀಸು ನಾವು ಸೀರೆ ಮ್ಯಾಚ್ಗೆ ಉಡ್ಸ್ಕೊಂಡಿರ್ತೀವಲ್ಲ ಅದು ಇರುತ್ತೆ. ಇದನ್ನು ನಾವು ಬಿನ್ಗೆ ಕಾಣ್ದಂಗೆ ಹಾಕ್ಕೊಳೋದು, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೀವು ಹೊಸ ಬ್ಲೌಸ್ ಪೀಸ್ ಇರುತ್ತಲ್ವ ಅದನ್ನೇ ಹಾಕ್ಕೊಂಡ್ರು ನಡೆಯುತ್ತೆ ನೋಡಿ. ಈಗ ನಾನು ಪಿನ್ ಹಾಕ್ಕೊತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ ರೆಡಿ ಆಯಿತು. ತುಂಬ ಈಸಿ, ಒಂದು 10ರಿಂದ 15 ನಿಮಿಷದೊಳಗಡೆ ಮಾಡ್ಕೊಬೋದು. ಹಬ್ಬದ ದಿವಸ ಈ ರೀತಿ ಎಲ್ಲ ನಾವು ರೆಡಿ ಮಾಡ್ಕೊಳಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಆದಷ್ಟು ನಾವು 3 ದಿವಸದೊಳಗಡೆ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಕಡ್ಡಿನ ಕಟ್ಕೊಬೋದು, ಹಾಗೆ ಬಿಂದಿಗೆಗೆ ನಾವು ಬ್ಲೌಸ್ ಪೀಸ್ನ ಸುತ್ಬೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ನಾನು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಯಾವ ರೀತಿ ಸೀರೆನ ಉಡಿಸ್ಬೋದು ಅಂತ ಅಂದ್ಬಿಟ್ಟು ನಾನು ಸರಳವಾಗಿ ತೋರಿಸ್ಕೊಡ್ತೀನಿ. ಆ ವಿಡಿಯೋನ ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.